ಇವಾಗ ನಾವು ಜೆಪ್ಟೋ ಸ್ಟೋರ್ ಹತ್ರ ಬಂದಿದ್ದೀರಿ. ಇವಾಗ ನಮ್ಮ ಕುಮಾರ್ ಅವರು ಜೆಪ್ಟೋ ರೈಡರ್ ಆಗಿ ಮಾತಾಡ್ತಾ ಇದ್ದಾರೆ. ಅವ್ರು ಸ್ವಲ್ಪ ಕಷ್ಟ ಹೇಳ್ಕೊಂತ ಇದ್ದಾರೆ ಅವ್ರದ್ದು. ಬನ್ರಿ ಕುಮಾರ್ ಅವರೇ, ಟ್ರಾವೆಲ್ ಬಂತೆ. ಸರಿ, ನಮ್ಮ ಇಬ್ರಾಹಿಂ ಅವರು ಇದ್ದಾರೆ ರೈಡರು, ಅವ್ರ ಕಷ್ಟ ಏನು ಅನ್ನೋದು. ಸರ್ ಎಷ್ಟು ಗಂಟೆಗೆ ಬಂದ್ರಿ ಸರ್? ಸರ್ ಬೆಳಗ್ಗೆ 6 ಗಂಟೆಗೆ ಬಂದಿರೋದು ನಾವು. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೀರಾ. ಅರ್ನಿಂಗ್ಸ್ ಎಷ್ಟಾಗಿದೆ ಸರ್? ಸರ್ 300 ರೂಪಾಯಿ ಆಗೈತೆ. 300 ರೂಪಾಯಿ ಆಗಿದೆಯಾ ಸರ್? ಸೊ ಹಾಂ, ರೈಡರ್ ಜಾಸ್ತಿ ಜನ ಬಂದವ್ರೆ. ಪಾರ್ಟ್ ಟೈಮ್ ಫುಲ್ ಟೈಮ್ ಮಾಡೋರು ಶನಿವಾರ ಭಾನುವಾರ ಜಾಸ್ತಿ ಜನ ಬರ್ತಾ ಇದ್ದಾರೆ. ನಮ್ಮ ರೈಡರ್ ಇನ್ಚಾರ್ಜ್ ಏನು ಸಪೋರ್ಟ್ ಸಿಗ್ತಾ ಇಲ್ಲ. ಏನು ಮಾಡೋಣ ಸರ್, ಏನು ಕೇಳಿದ್ರೆ ಉಪಯೋಗಿಲ್ಲ, ಮೀಡಿಯಾದ್ರ ಮುಂದೆ ಏನು ಹೇಳಿದ್ರು ಉಪಯೋಗಿಲ್ಲ. ಏನು ಕೆಲಸ ಆಗ್ತಾಯಿಲ್ಲ ಇಲ್ಲಿ. ನಾವೇ ಸ್ಟೋರ್ ಮುಚ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಸ್ಟ್ರೈಕ್ ಮಾಡ್ತೀವಿ, ನೋಡೋಣ ಆಗುತ್ತಾ ಇಲ್ವಾ ಅದಾದರೂ. ಅಲ್ಲ, ಇಷ್ಟು ಗಾಡಿಗಳಿದೆ, ಆರ್ಡರ್ ಕಮ್ಮಿ ಇದೆ, ನೀವು ಸ್ವಲ್ಪ ನಿಮ್ಮ ಸೂಪರ್ವೈಸರ್ಗೆ ಕಾಲ್ ಮಾಡ್ಬೋದಾಗಿತ್ತಲ್ಲ ಸರ್? ಕಾಲ್ ಮಾಡಿ ಕೇಳಿದ್ದೀವಿ, ಆರ್ಡರ್ ಬರುತ್ತೆ 2 ಗಂಟೆ ಮ್ಯಾಗ ಅಂತ ಹೇಳೋರೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಇದು ಆರ್ಡ್ರ್ ಬರುತ್ತೆ ಅಂದರೆ ಇಷ್ಟೊಂದು ಗಾಡಿಗಳು ಹಂಗೆ ನೀವು ಅವಾಯ್ಡ್ ಮಾಡಬೇಕಲ್ಲ ಸರ್. ನೀವು ಗಾಡಿ ತೋರ್ಸಪ್ಪ, ಎಷ್ಟು ಜನ ಇದ್ದಾರೆ ನೋಡಿ. ಸರ್ ನೀವು ಆದಷ್ಟು ಜಾಸ್ತಿ ಅವಾಯ್ಡ್ ಮಾಡ್ಬೋದು. ನ್ಯೂ ರೈಡರ್ಸ್ನ ಅವಾಯ್ಡ್ ಮಾಡಿ ಸರ್. ಪಾರ್ಟ್ ಟೈಮ್ ಮಾಡೋರ್ಗು ಫುಲ್ ಟೈಮ್ ಮಾಡೋರ್ಗು ವ್ಯತ್ಯಾಸ ಇದೆ. ಯಾಕಂದ್ರೆ ಅವ್ರು ಬೇರೆ ಕಡೆನೂ ಮಾಡ್ತಾರೆ. ಯಾಕಂದ್ರೆ ನಾವು ಇದನ್ನೇ ನಂಬ್ಕೊಂಡಿರ್ತೀರ ನೀವು, ಅದರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಆದಷ್ಟು ಟ್ರೈ ಮಾಡಿ, ನಿಮ್ಮ ಸೂಪರ್ವೈಸರ್ ಕನ್ವಿನ್ಸ್ ಮಾಡಿ. ಸರ್ ಬೇರೆ ಸ್ಟೋರಲ್ಲಿ ನಾವು ಆರ್ಡ್ರ್ ಸೇರಿಸ್ಕೊಳ್ಳಲ್ಲ, ನಮ್ಮ ಸ್ಟೋರಲ್ಲಿ ಬೇರೆಯವ್ರು ಬಂದಾಗ ಸೇರಿಸ್ಕೊತಾ ಇದ್ದಾರೆ. ಅದು ಮೇನ್ ನಮ್ಮ ಟಿ ಎಲ್ ಸಪೋರ್ಟ್ ಇಲ್ಲ ನಮಗೆ. ಅದೇ ಅವ್ರು ಬಂದಮೇಲೆ ಮೀಟಿಂಗಲ್ಲಿ ಸ್ವಲ್ಪ ಕೇಳಿ ರಿಕ್ವೆಸ್ಟ್ ಮಾಡಿ. ನನ್ನ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸ್ಟ್ರೈಕ್ ಮಾಡಿದ್ದೀವಿ. ಸ್ಟ್ರೈಕ್ ಮಾಡಿದ್ರು ಸೋಮವಾರದಿಂದ ಆರ್ಡರ್ ಕೊಡ್ತೀವಿ, ರೈಡರ್ ಕರ್ಕೊಂಬಲ್ಲ ಸ್ಟೋರಿಗೆ ಅಂತ ಹೇಳವ್ರೆ. ಸೋಮವಾರ ಗೊತ್ತಾಗುತ್ತೆ ಏನಂತ. ನೋಡಿ ಗಾಯ್ಸ್, ಜೆಪ್ಟೋ ಸ್ಟೋರ್ದು ರೈಡರ್ಸ್ದು ಪರಿಸ್ಥಿತಿ ಹಿಂಗಿದೆ. ಸೊ ಅವರು ಸೂಪರ್ವೈಸರ್ ಬಂದಮೇಲೆ ಮಾತಾಡ್ತೀನಿ, ಮುಂದಕ್ಕೆ ಏನು ಹೇಳ್ತಾರೋ ನೋಡೋಣ ಅಂತ ಹೇಳಿದ್ದಾರೆ ಗಾಯ್ಸ್. ಓಕೆ, ಥ್ಯಾಂಕ್ ಯು ಗಾಯ್ಸ್.